ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು, ಎಂತಹ ಶಕ್ತಿಯನ್ನ ಬೇಕಾದ್ರೂ ಸಂಪಾದಿಸಬಹುದು. ಹಾಗೆ ಅಂತಹ ಶಕ್ತಿಯನ್ನ ಸಂಪಾದಿಸಿ ಚಮತ್ಕಾರಗಳನ್ನ ಪವಾಡಗಳನ್ನ ಮಾಡಬಹುದು. ಇಂತಹ ಮಾತುಗಳಿಗೆ ನಮಗೆ ಭೂಮಿ ಮೇಲೆ ಸಹಸ್ರಾರು ಉದಾಹರಣೆಗಳು, ಜೀವಂತ ಸಾಕ್ಷಿಗಳು ಸಿಗ್ತವೆ. ಅಂಥದೊಂದು ಉದಾಹರಣೆಯೇ, ಅಂಥದೊಂದು ಜೀವಂತ ಸಾಕ್ಷಿಯೇ ನಮ್ಮ ಇಂದಿನ ಹಿಗು ಹುಸೆ. ಮನುಷ್ಯ ಪವಾಡಗಳನ್ನ ಮಾಡುವಂತಹ, ಚಮತ್ಕಾರಗಳನ್ನ ಮಾಡುವಂತಹ ಶಕ್ತಿಯನ್ನ ಸಂಪಾದಿಸಬಹುದಾ? ಅಂತಹ ಶಕ್ತಿಯ ನೆರವಿನಿಂದ ಏನನ್ನು ಬೇಕಾದ್ರೂ ಮಾಡಬಹುದಾ? ಅದು ಹೇಗೆ? ಇಡೀ ಭೂಮಂಡಲವೇ ಒಂದು ರಹಸ್ಯಕಾರಿ ತಾಣ, ವಿಸ್ಮಯಕಾರಿ ತಾಣ. ಇಂತಹ ತಾಣದಲ್ಲಿ ಯಾವ ವಿಚಿತ್ರ ಬೇಕಾದರೂ ನಡೆಯಬಹುದು. ಅಂತಹ ವಿಚಿತ್ರಗಳು ನಮ್ಮ ಜೀವನದಲ್ಲಿ ಬೇಕಾದರೂ ನಡೆದಿರಬಹುದು, ನಿಮ್ಮ ಜೀವನದಲ್ಲಿ ಬೇಕಾದರೂ ನಡೆಯಬಹುದು. ಹಾಗೆ ನಡೆಯೋ ವಿಚಿತ್ರಗಳು ಎಂತಹವರನ್ನು ಅಚ್ಚರಿಗೊಳಿಸದೇ ಇರೋದಿಲ್ಲ. ಇವರ ಹೆಸರು ಮಾಲ್ತೇಶ್ ಅರಕಸಾಲಿ ಅಂತ, ಕೆಇಬಿ ನೌಕರರು. ಅದೊಂದು ದಿನ ಇವರು ಹೈಟೆನ್ಷನ್ ವಿದ್ಯುತ್ ಕಂಬವನ್ನು ಏರಿ ಕೆಲಸ ಮಾಡುತ್ತಿದ್ದರು. ಸುಮಾರು 25 ಅಡಿಗಳಷ್ಟು ಎತ್ತರದ ಕಂಬವನ್ನು ಏರಿ ಕೆಲಸ ಮಾಡುತ್ತಿರುವ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಒಂದು ಅಚಾತುರ್ಯ ನಡೆದು ಹೋಯಿತು. ಆ ಅಚಾತುರ್ಯವೇ ಇದ್ದಕ್ಕಿದ್ದಂತೆ ತಂತಿಯಲ್ಲಿ ಹರಿದ ವಿದ್ಯುತ್. ತಾನು ಹಿಡಿದ ವಿದ್ಯುತ್ ತಂತಿ ಇವರನ್ನು 25 ಅಡಿಗಳಷ್ಟು ಮೇಲಿಂದ ಎಸೆದು ಬಿಟ್ಟಿತು. ಹಾಗೆ ವಿದ್ಯುತ್ ಶಾಕ್ ಹೊಡೆದ ತಕ್ಷಣ ಕೆಳಗೆ ಬೀಳುವ ಸಮಯದಲ್ಲಿ ಇವರು ನೆರವನ್ನು ಬೇಡಿ ಜೋರಾಗಿ ಕೂಗಿದ್ದು ಓರ್ವ ಅಜ್ಜನನ್ನ. ಹಾಗೆ ನೆರವಿಗಾಗಿ ಕೂಗಿದ ಅಜ್ಜ ಮಾತ್ರ ಬರಲಿಲ್ಲ. ಬದಲಿಗೆ ಅಜ್ಜನ 2 ಕೈಗಳು ಮಾತ್ರ ಮೇಲಿನಿಂದ ಬೀಳುತ್ತಿದ್ದ ನನ್ನನ್ನು ಹಿಡಿದವು, ಉಳಿಸಿದವು. ನಾನು ಕೆಬಿಯಲ್ಲಿ ಲೈನ್ಮನ್ ಅಂತ ವರ್ಕ್ ಮಾಡ್ತಾ ಇದ್ದೆ. ನನ್ನ ನಿಜವಾದ ವೃತ್ತಿಯಲ್ಲಿ ನಾನು ಸುಮಾರು ಒಂದು 25 ಫೂಟ್ ಮೇಲೆ ಕೆಲಸ ಮಾಡ್ತಕ್ಕಂಥ ಸಮಯದಲ್ಲಿ ನಾನು ಆಕ್ಸಿಡೆಂಟ್ ಆಗಿ ಬೀಳ್ತಕ್ಕಂಥ ಸಮಯದೊಳಗೆ ನೆನೆಸಿದಾಗ ನನಗೆ ಅವರು ಪವಿತ್ರವಾಗಿರ್ತಕ್ಕಂಥ 2 ಹಸ್ತಗಳು ಕಂಡುವೆ ವಿನಃ ಮತ್ತೊಂದು ಕಾಣಲಿಲ್ಲ. ನಾನು ಅವರ ಹಸ್ತದಲ್ಲಿಯೇ ಇದ್ದು ನಾನು ಕೆಳಗಡೆ ಬಿದ್ದಾಗ ನನ್ನ ದೇಹಕ್ಕೆ ಯಾವುದೇ ಥರದ ತೊಂದರೆಗಳು ಆಗಲಿಲ್ಲ. ಇವರನ್ನು ಬದುಕುಳಿಸಿದ ಆ ಅಜ್ಜ ಮಹಾನ್ ಪವಾಡ ಪುರುಷನಂತೆ. ಕೆಲವೊಮ್ಮೆ ಅವರು ಕಣ್ಣಿಗೆ ಕಾಣಿಸುತ್ತಾರಂತೆ, ಕೆಲವೊಮ್ಮೆ ಕಾಣಿಸೋದಿಲ್ಲವಂತೆ. ಕಷ್ಟವೆಂದು ನೆನೆದರೆ ಅವರು ಎಂತಹ ಕಷ್ಟವನ್ನು ಬೇಕಾದರೂ ತಾವು ಕುಂತ ಸ್ಥಳದಿಂದಲೇ ಪರಿಹರಿಸುತ್ತಾರಂತೆ. ಏನೇ ಕಷ್ಟ ಬಂದ್ರೂ ಅಜ್ಜನ ನೆನೆದ್ರೆ ನಮ್ಗೆ ಕಷ್ಟ ಪರಿಹಾರ ಅಂತೂ ಗ್ಯಾರಂಟಿ. ಇದು ನಾವು ಉದಾಹರಣೆಗಳು, ನಾವು ಎಲ್ಲೇ ಒಂದು ಕಷ್ಟದಲ್ಲಿ ಸಿಕ್ಕೊಂಡಾಗ ಅಜ್ಜನ ನೆನೆಸ್ಕೊಂಡ್ರೆ ಇಮ್ಮಿಡಿಯೇಟ್ ನಮ್ಗೆ ಇದು ಸಿಗ್ತದೆ ಅಜ್ಜನ ಒಂದು. ಪವಾಡ ಶಕ್ತಿಯನ್ನು ಹೊಂದಿರೋ ಆ ಅಜ್ಜನ ಕೃಪೆಯಿಂದ ಇಲ್ಲಿಗಾಗಲೇ ಸಹಸ್ರಾರು ಜನರು ತಮ್ಮ ಕಷ್ಟಗಳನ್ನ ಪರಿಹರಿಸಿಕೊಳ್ಳುತ್ತಿದ್ದಾರೆ. ಕೆಲವರಂತೂ ಆತನನ್ನು ನೆನೆಯದೆ ಏನನ್ನೂ ಮಾಡರೋ. ಎಲ್ಲ ನಮಗೆ ಅಜ್ಜನ ಪುಣ್ಯಲಿಂತ್ರ ಆರಾಮದೇವ್ರಿ. ಎಲ್ಲ ಒಂದ್ ರೀತಿ ಮಂತಂದ್ಲೆ ಬಾ ತೊಂದ್ರೆ ಐತ್ರಿ ನಮ್ದು. ಅಂತಾವೆಲ್ಲಾನು ಅದ್ ನಮಗೆ ನಿಗಿಸಿ ಈಗ ಒಂದು ನೆಟ್ಟಿಗೆ ನಿಲ್ಸಾಂತಿ. ಈಗ ಅವನ ಹೆಸರೇ ನಾವು ಊಟ ಮಾಡೋದ್ರಿ. ನಾವಾದ್ರೂ ಅದೇ ರೀತಿಯೇ ನಡ್ಕೋತೀವಿ. ಇಲ್ಲೆಲ್ಲ ನಮ್ಮ ಮನಸ್ಸಿನಾಗ ಏನು ನಾವು ಮಾಡಿಕೊಂಡು ವಿಚಾರ ಇಂಥದ್ದು ಮಾಡಬೇಕಪ್ಪ ಅಂತಂದ್ರೆ ಅದು ಅದನ್ನು ನಮಗೆ ನಡೆಸೇ ಕೊಡ್ತಾನೆ. ಒಳ್ಳೆ ರೀತಿಯಿಂದ ನಡೀತೈತಿ. ಪವಾಡ ಪುರುಷನಾದ ಆ ಅಜ್ಜಪ್ಪ ವಿಶೇಷವಾದಂತಹ ವಿದ್ಯೆಗಳನ್ನ ಕರಗತ ಮಾಡಿಕೊಂಡಿರೋ ಮಾಯಾವಿಯೂ ಹೌದಂತೆ. ಯಾವುದೋ ಒಂದು ಕಾರಣಕ್ಕೆ ಅಜ್ಜಪ್ಪನನ್ನ ಜೈಲಿಗೆ ಹಾಕಿಬಿಟ್ಟರಂತೆ. ಹಾಗೆ ಆ ಅಜ್ಜಪ್ಪನನ್ನ ಜೈಲಿಗೆ ಹಾಕಿದ ನಂತರ ಪೊಲೀಸರು ಗೊಂದಲಕ್ಕೆ ಬಿದ್ದರಂತೆ. ಪೊಲೀಸರು ಗೊಂದಲಕ್ಕೆ ಏಕೆ ಬಿದ್ದರು ಎಂಬ ನಮ್ಮ ಪ್ರಶ್ನೆಗಳಿಗೆ ಇಲ್ಲಿನ ಜನರಿಂದ ಬಂದಂತಹ ಉತ್ತರ, ಆ ಅಜ್ಜಪ್ಪ ಜೈಲಿನಲ್ಲಿಯೂ ಕಾಣಿಸಿಕೊಂಡು ಅದೇ ಸಮಯದಲ್ಲಿ ಆಚೆಯೂ ಕಾಣಿಸಿಕೊಳ್ಳಲು ಆರಂಭಿಸಿದರಂತೆ. ಕೆಲವೊಮ್ಮೆ ಜೈಲಿನೊಳಗೆಯೇ ಮಾಯವಾಗಿ ಬಿಡುತ್ತಿದ್ದರಂತೆ. ಪೊಲೀಸರು ನಂತರ ಅಜ್ಜಪ್ಪನಲ್ಲಿನ ಶಕ್ತಿಯನ್ನು ಅರಿತು ಬಿಟ್ಟು ಬಿಟ್ಟರಂತೆ. ಜೈಲಲ್ಲಿ ಹಾಕಿದ್ರೆ ಜೈಲಲ್ಲಿ ಇರೋರು ರಸ್ತೆಯಲ್ಲೂ ನಡೀತಾ ಇರೋರು,
ಬಹಳಷ್ಟು ರೂಪದಿಂದ ಈಗ ಅವರು ಲೀಲೆಗಳನ್ನು ಬಹಳ ಆ ಅಜ್ಜಪ್ಪ ಎಂತಹ ಕಷ್ಟವನ್ನು ಬೇಕಾದರೂ ಎಂತಹ ವಿಚಿತ್ರ ಕಾಯಿಲೆಯನ್ನು ಬೇಕಾದರೂ ನಿವಾರಿಸುತ್ತಾರಂತೆ. ಇವರ ಹೆಸರು ಗಂಗಪ್ಪ ಅಂತ. ಇವರು ಹಲವು ತಿಂಗಳುಗಳ ಹಿಂದೆ ಒಂದು ವಿಚಿತ್ರ ಸಮಸ್ಯೆಯನ್ನು ಎದುರಿಸಬೇಕಾಯಿತು. ಆ ಸಮಸ್ಯೆಯೇ ಇವರ ಕಣ್ಣುಗಳಿಂದ ಕಲ್ಲುಗಳು ಬೀಳಲು ಆರಂಭವಾಗಿತ್ತು. ನಮ್ಮ ಕಣ್ಣಾಗ ಹಳ್ಳ ಬರ್ತಿದ್ರಿ, ಒಟ್ಟ ಹಳ್ಳ ಬರಾಕತ್ರ ಎತ್ತು ಮಾಡ್ಬೋದ ಬದ 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 ಹಳ್ಳ ಬೀಳ್ತಿದ್ರವ. ಕಣ್ಣುಗಳಿಂದ ಕಲ್ಲುಗಳು ಬೀಳುತ್ತವ, ಅದು ಹೇಗೆ ಎಂದು ಇವರ ಕಣ್ಣುಗಳನ್ನು ಪರೀಕ್ಷಿಸಲು ನಿಂತ ವೈದ್ಯರು ನಂತರ ಇವರ ಕಣ್ಣುಗಳಿಂದ ಬೀಳುವ ಕಲ್ಲುಗಳನ್ನು ನೋಡಿ ಆಶ್ಚರ್ಯಗೊಂಡರು. ತದನಂತರ ನಾನಾ ರೀತಿಯ ಪರೀಕ್ಷೆಗಳನ್ನು ಮಾಡಿದರು, ಚಿಕಿತ್ಸೆಯನ್ನು ನೀಡಿದರು. ಆದರೆ ಯಾವ ಚಿಕಿತ್ಸೆಗೂ ಇವರ ಕಣ್ಣುಗಳಿಂದ ಬೀಳುತ್ತಿದ್ದ ಕಲ್ಲುಗಳ ಸಮಸ್ಯೆ ಮಾತ್ರ ನಿಲ್ಲಲೇ ಇಲ್ಲ. ಹಳ್ಳ ಬೀಳೋದು ಕಡಿಮೆ ಕಿರಿಕಿಲ್ರಿ, ಕಡಿಮೆ ಕಿರಿಕಿಲ್ಲ. ಮತ್ತೊಂದು ದವಾಖಾನೆ ಹೋಗೋಣ, ಅವರು ಅಷ್ಟು ಹೊರತಿನ ಸುಜ್ಜಿ ಒಂದು ಮಾಡಾರ್ರಿ, ಅವರು ಅಷ್ಟ ಗುಳಿ ಕೊಡಾರ ಹಚ್ಕೊಡಾರ್ರಿ. ಹಿಂಗೆ ಹೋಗಿಸಿಂದ ಒಂದು ತೋರ್ಸ್ಕೊತ ಹೋಗಿ 1 ಲಕ್ಷ 1.5 ಲಕ್ಷ ರೂಪಾಯಿ ಖರ್ಚಾತ್ರಿ. ಅವನಿಗೆ ಕಣ್ಣಲ್ಲಿ ತಾನೇ ಹಳ್ಳಗಳಾಗಿ ಕ್ರಿಯೇಟ್ ಆಗಿ ಬೀಳ್ತಿದ್ದು. ಆ ಹಳ್ಳೆಲ್ಲ ಕ್ರಿಯೇಟ್ ಆಗಿ ಬೀಳುವು. ಅದೇನು ಹೊರಗಿನಿಂದ ಧೂಳಿನಿಂದ ಹರಳುಗಳು ಬಿದ್ದರೆ ಅದು ಬೇರೆ. ಒಂದು ಕಡ್ಲಿಕಾಳಷ್ಟು ಹಳ್ಳಗಳು ಅವು ಇಲ್ಲಿ ಒಳಗಿಂದನೇ ಬರೋವು. ಒಳಗಿಂದ ಬಂದು ಆಮೇಲೆ ಅವು ಒಳಗೆ ತೊಂದರೆ ಕೊಟ್ಟು ಆಮೇಲೆ ಅವನು ರೆಪ್ಪೆ ತೆಗೆದು ಬಹಳ ಒತ್ತಾಯ ಮಾಡ್ಕೊಂಡು ತೆಗೆದಾಗ ಅದು ಕೆಳಗೆ ಬೀಳೋದು. ಕಣ್ಣುಗಳಿಂದ ಕಲ್ಲುಗಳು ಬೀಳುತ್ತಿರುವಂತಹ ವಿಚಿತ್ರ ಸಮಸ್ಯೆಯಿಂದ ಬಹಳಷ್ಟು ನೋವನ್ನು ಅನುಭವಿಸುವಂತಾಯಿತು. ಜೀವನ ಕಷ್ಟಕರವಾಗಿ ಹೋಯಿತು. ಅಂತಹ ಸಮಯದಲ್ಲಿ ಓರ್ವರು ಇವರಿಗೆ ಒಂದು ಸಲಹೆ ನೀಡಿದರು. ಆ ಸಲಹೆಯೇ ವಿಚಿತ್ರ ಸಮಸ್ಯೆಯ ನಿವಾರಣೆಗೆ ಅಜ್ಜಪ್ಪನ ಬಳಿಗೆ ಹೋಗುವುದು. ಅಂತಹ ಸಲಹೆಯನ್ನು ಪಡೆದ ಇವರು ನೇರವಾಗಿ ಪವಾಡ ಪುರುಷರಾದ ಅಜ್ಜಪ್ಪನ ಬಳಿಗೆ ಹೋದರು. ಹಾಗೆ ಇವರು ಅಜ್ಜಪ್ಪನ ಬಳಿಗೆ ಹೋಗಿ ಬಂದ ಕೆಲವೇ ದಿನಗಳಲ್ಲಿ ಇವರನ್ನು ಆವರಿಸಿದ ಕಣ್ಣುಗಳಿಂದ ಕಲ್ಲುಗಳು ಬೀಳುವ ವಿಚಿತ್ರ ಸಮಸ್ಯೆ ನಿವಾರಣೆಯಾಗಿ ಬಿಟ್ಟಿತು. ಒಬ್ರು ಹೇಳೋಣ ಅಲ್ಲಿ ಹೋಗಿ ಬರ್ರಿ ಅಂತ ಹೇಳೋಣ ರೀ. ಈಗ ಒಂದು 5-6 ತಿಂಗಳು 5-7 ತಿಂಗಳ ಹಿಂದ್ರಿ ಮತ್ತು ಇಲ್ಲಿ ಬಂದ ಕಿಶಿಂದ ಈಗ ಒಟ್ಟ ಈಗ 5-6-7 ತಿಂಗಳಾತ್ರಿ. ಒಟ್ಟ ಈಗ ಹಳ್ಳ ಬರೋದಿಲ್ರಿ. ಪವಾಡ ಪುರುಷರಾದ ಆ ಅಜ್ಜಪ್ಪನವರು ಪ್ರೀತಿಯಿಂದ ಒಮ್ಮೆ ಆಶೀರ್ವಾದ ಮಾಡಿದರೆ ಜೀವನಗಳೇ ಬದಲಾಗಿ ಬಿಡುತ್ತವಂತೆ. ಅಂತಹ ಆಶೀರ್ವಾದದೊಂದಿಗೆ ಕೆಲವು ವರ್ಷಗಳ ಹಿಂದೆ ನಿರ್ಗತಿಕರಾಗಿದ್ದ ಕೆಲವರು ಇಂದು ಲಕ್ಷಾಧೀಶ್ವರರಾಗಿದ್ದಾರಂತೆ. ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರಂತೆ. ವಿದೇಶಗಳಲ್ಲಿ ನೆಲೆಯೂರಿದ್ದಾರಂತೆ. ಏನೂ ಇರಲಿಲ್ಲ ಮೊದಲ. ಈಗ ಅದ್ದಿಗೆ ಬೇಡ್ಕೊಂಡ್ರೆ ಒಕ್ಕಲ್ತಾನ ಒಂದು ವರ್ಷ 200 ಟನ್ ಕಬ್ಬು 1 ಲಕ್ಷ 1.5 ಲಕ್ಷ ರೂಪಾಯಿ ಬಾಳಿ ಕಳಿಸ್ಕೊಡ್ತು. ಅಜ್ಜ ಇನ್ನೂ ನಮ್ಗೆ ಆಶೀರ್ವಾದ ಮಾಡುತ್ತೆ. ಹಂಗೆ ಬೇಡ್ಕೊತು ಕಾರ್ ಗಾಡಿ ಬಯಸಿದ್ವು. 1 ವರ್ಷದೊಳಗೆ ಅಜ್ಜ ಹೊಸ ಕಾರ್ ಗಾಡಿ ತಗೊಳ್ಳೋಂಥ ಆಶೀರ್ವಾದ ತೋರಿಸ್ಕೊಟ್ಟ. ಆಶೀರ್ವಾದದಿಂದ ಎಲ್ಲ ಮನೆತನಗಳು ಸಾಕಷ್ಟು ಬೆಳೆದು ಸುಖ ಸಂಪತ್ತಿಯಿಂದ ಎಲ್ಲರೂ ಅಭಿವೃದ್ಧಿ ಆಯಿತು. ಇವಾಗೆಲ್ಲ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಅಧಿಕಾರಿಗಳು ಆಮೇಲೆ ಫಾರಿನ್ನಲ್ಲಿ ಎಲ್ಲ ಇದ್ದಾರೆ. ವಿಶೇಷತೆಗಳನ್ನ ವಿಸ್ಮಯಗಳನ್ನ ಸೃಷ್ಟಿಸುತ್ತಿರುವ ಆ ಅಜ್ಜಪ್ಪ ವಾಸವಾಗಿರೋದು ಒಂದು ಮಂದಿರದಲ್ಲಂತೆ. ಇಲ್ಲಿ ವಾಸವಾಗಿರೋ ಅಜ್ಜಪ್ಪನಲ್ಲಿ ಮತ್ತೊಂದು ವಿಶೇಷ ಶಕ್ತಿ ಇದೆಯಂತೆ. ಆ ಶಕ್ತಿಯಾದ್ರೂ ಯಾವುದು ಎಂಬ ಪ್ರಶ್ನೆಗೆ ಉತ್ತರ ಸಾಯುವ ಹಂತವನ್ನು ತಲುಪಿದ ಜನರನ್ನು ಉಳಿಸುವುದು, ಸತ್ತವರನ್ನು ಬದುಕಿಸುವುದು. ಇಲ್ಲಿಗಾಗಲೇ ಅಜ್ಜಪ್ಪ ಸತ್ತವರನ್ನು ಸಹ ಬದುಕಿಸಿ ಎಲ್ಲರನ್ನೂ ಅಚ್ಚರಿಗೊಳಿಸಿದ್ದಾರಂತೆ. ತಮ್ಮಲ್ಲಿನ ವಿಶೇಷವಾದಂತಹ ಶಕ್ತಿಯಿಂದ ಚಮತ್ಕಾರಗಳನ್ನ ಮಾಡುತ್ತಾ ಮನೆ ಮನೆಯ ಮಾತಾಗಿರುವ ಆ ಅಜ್ಜಪ್ಪ ಸತ್ತವರನ್ನು ಸಹ ಬದುಕಿಸಿದ್ದಾರಂತೆ. ಅದು ಹೇಗೆ ಎಂಬ ಪ್ರಶ್ನೆಗೆ ಉತ್ತರ
ಅದೊಂದು ದಿನ ಆ ಅಜ್ಜಪ್ಪ ಊರಿನಲ್ಲಿ ಹೋಗುತ್ತಿರುವಾಗ ಒಂದು ಹೆಂಗಸು ತನ್ನ ಪುಟ್ಟ ಮಕ್ಕಳ ಜೊತೆಯಲ್ಲಿ ವಿಚಿತ್ರ ಕಾಯಿಲೆಯಿಂದ ಸಾವಿಗೀಡಾದ ತನ್ನ ಗಂಡನ ಶವದ ಮುಂದೆ ಕುಳಿತು ಜೋರಾಗಿ ಅಳುತ್ತಿರುವುದನ್ನ ನೋಡಿದರು. ಅಂತಹ ದೃಶ್ಯವನ್ನು ನೋಡುತ್ತಿದ್ದ ಅಜ್ಜಪ್ಪನವರು ಓಡಿ ಹೋಗಿ ಆ ಹೆಂಗಸನ್ನು ಪುಟ್ಟ ಮಕ್ಕಳನ್ನು ಸಂತೈಸಿದರಂತೆ. ತದನಂತರ ಆ ಶವದ ಕಡೆ ನೋಡುತ್ತಾ ಅದಕ್ಕೆ ಬಾಯಿಗೆ ಬಂದಂತೆ ಬೈಯಲು ಶುರು ಮಾಡಿದರಂತೆ. ಎದ್ದು ಬಿಡು ಎಂದು ಆಜ್ಞೆ ಮಾಡಿದರಂತೆ. ಅಂತಹ ಆಜ್ಞೆಯನ್ನು ಇತ್ತ ಕ್ಷಣದಲ್ಲೇ ಸತ್ತ ಆ ವ್ಯಕ್ತಿ ಎದ್ದು ಬಿಟ್ಟನಂತೆ. ಹಾಗೆ ಅಜ್ಜಪ್ಪನಿಂದ ಅಂತಹ ಚಮತ್ಕಾರ ನಡೆದು ಬಹಳಷ್ಟು ದಿನಗಳಾಗಿವೆ. ಇತ್ತೀಚಿನ ದಿನಗಳಲ್ಲಿ ಸತ್ತವರನ್ನು ಬದುಕಿಸಿದ ಒಂದು ಘಟನೆ ನಡೆದಿದೆ. ಹಾಗೆ ಸತ್ತು 1 ಗಂಟೆಯ ನಂತರ ಅಜ್ಜಪ್ಪನಿಂದ ಬದುಕುಳಿದವರೇ ಈ ಮಾಲ್ತೇಶ್ ಅರ್ಕಸಾಲಿ. ಅಂತಹ ವಿಚಿತ್ರ ನಡೆದು ಕೆಲವೇ ವರ್ಷಗಳಾಗಿವೆ. ಅಂತಹ ವಿಸ್ಮಯ ನಡೆದದ್ದು ಅಜ್ಜಪ್ಪನವರು ವಾಸವಾಗಿರೋ ಆ ಮಂದಿರದ ಬಳಿಯಲ್ಲೇ. ಅದೊಂದು ದಿನ ಜೋರಾಗಿ ಮಳೆ ಬರುತ್ತಿತ್ತು. ಅಂತಹ ಸಮಯದಲ್ಲಿ ಮಳೆಯಿಂದ ತಪ್ಪಿಸಿಕೊಳ್ಳಲು ಅಜ್ಜಪ್ಪನವರು ವಾಸವಾಗಿರೋ ಮಂದಿರದ ಕಡೆಗೆ ಓಡಲು ಆರಂಭಿಸಿದರು ಮಾಲ್ತೇಶ್. ಆಗ ಒಂದು ಕಲ್ಲಿನ ಮೇಲೆ ಕಾಲು ಇಟ್ಟಾಗ ಅದು ಜಾರಿ ಬಿಟ್ಟಿತು. ಅಂತಹ ಸಮಯದಲ್ಲಿ ತಲೆ ಹೋಗಿ ರಭಸವಾಗಿ ಕಲ್ಲಿಗೆ ಹೊಡೆದು ಬಿಟ್ಟಿತ್ತು. ಬಹು ದೂರ ಹೋಗಿ ಬಿದ್ದು ಬಿಟ್ಟರು ಮಾಲ್ತೇಶ್. ಜನರು ಓಡಿ ಬಂದು ನೋಡುವಷ್ಟರಲ್ಲಿ ಮಾಲ್ತೇಶ್ರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಅಂತಹ ಸಮಯದಲ್ಲಿ ಅಜ್ಜಪ್ಪನ ಶಿಷ್ಯರು ಮಾಲ್ತೇಶ್ನ ನೆರವಿಗೆ ಬಂದರು. ಮಾಲ್ತೇಶ್ ರವರ ಸಾವನ್ನು ಕಣ್ಣಾರೆ ಕಂಡಂತಹ ಅಜ್ಜಪ್ಪನ ಶಿಷ್ಯರು ಅಜ್ಜಪ್ಪನ ಬಳಿಗೆ ಹೋದರು. ಮಾಲ್ತೇಶ್ರನ್ನು ಬದುಕಿಸು ಎಂದು ಬೇಡಿದರು. ಮೌನದಲ್ಲಿ ಕುಳಿತಿದ್ದ ಅಜ್ಜಪ್ಪನ ಬಳಿಯಲ್ಲಿನ ನೀರನ್ನು ತಂದು ಇವರ ಮೇಲೆ ಹಾಕಿದರಷ್ಟೇ. ಮಾಲ್ತೇಶ್ ಎದ್ದು ಮಾತನಾಡಲು ಆರಂಭಿಸಿದರು. ಏನಪ್ಪಾ ಅಜ್ಜ, ಎಂತಾದೊಂದು ವಿಚಿತ್ರ ಘಟನೆಯನ್ನ ಮಾಡಿಬಿಟ್ಟಲ್ಲ ನಮ್ಮ ಮಠದಲ್ಲಿ. ಅವ ದುಡಿಲಿಕ್ಕೆ ಬಂದಂತ ಒಬ್ಬ ಭಕ್ತನ ಪ್ರಾಣಹಾನಿ ಆಗೋಯ್ತು. ಏನಪ್ಪಾ ಇದು, ಇವನು ನೀನು ಬದುಕಸಪ್ಪ ಅಂತ ಹೇಳಿ 5 ಸಾರಿ ಬಿಟ್ಟು ಮೈದಡಿದಾಗ ಪುನಃ ನಾನು ಯಾವ ರೀತಿಯಾಗಿದ್ದೆ ಅದೇ ತರನಾಗಿ ಎದ್ದು ಕುಂತೆ. ಅವಾಗ ಏನಪ್ಪಾ ಎಲ್ಲಿ ಹೋಗಿದ್ದೆ ಅಂತ ಕೇಳಿದ್ರು. ನನಗೆ ಎಲ್ಲಿ ಹೋಗಿದ್ನು ನನಗೆ ಗೊತ್ತೇ ಇಲ್ರಿ ಅಜ್ಜ ಅವರಲ್ಲಿ. ಇವರ ಹೆಸರು ರಾಜಶೇಖರ್ ಪತ್ತಾರ್ ಅಂತ. ಅದೊಮ್ಮೆ ಇವರ ಸಹೋದರನಿಗೆ ಕಿಡ್ನಿಯಲ್ಲಿನ ಕಲ್ಲಿನ ಸಮಸ್ಯೆ ಎದುರಾಯಿತು. ವೈದ್ಯರು ಆಪರೇಷನ್ ಮಾಡಿ ಕಲ್ಲುಗಳನ್ನು ತೆಗೆದರಾದರೂ ದೇಹದಲ್ಲಿ ಅತಿಯಾಗಿ ಇದ್ದಂತಹ ಸಕ್ಕರೆ ಪ್ರಮಾಣದಿಂದ ಕಿಡ್ನಿ ಇನ್ಫೆಕ್ಷನ್ ಆಗ್ಬಿಟ್ಟಿತ್ತು. ಮತ್ತೆ ಆಸ್ಪತ್ರೆಗೆ ಅವರನ್ನು ಸೇರಿಸಿದಾಗ ಉಳಿಸಲು ಸಾಧ್ಯವಿಲ್ಲ ಎಂದು ಬಿಟ್ಟರು. ಇಲ್ಲಿ ಚೆಕ್ ಮಾಡಿದ್ರೆ 500 ಮೇಲ್ಪಟ್ಟು ಶುಗರ್ ಹೋಗಿತ್ತು. ಒಳಗೆಲ್ಲ ಬೇದಿಸಿ ಇದಾಗಿತ್ತು ಅದು. ಆಗ ಅವ್ರು ಏನಂದ್ರು, ಡಾಕ್ಟರು ಡಯಾಲಿಸಿಸ್ ಮಾಡಬೇಕು, ಮತ್ತು ಇವರು ಕಂಡೀಷನ್ ಉಳಿಯೋ ಕಂಡೀಷನ್ ಇಲ್ಲ ಅಂತ ಡಾಕ್ಟರ್ ಹೇಳಿದ್ರು.